ಇಂಟ್ರೊಡಕ್ಷನ್ ಸಾಂಗು ರಿಲೀಸ್ ಆಗುತ್ತೆ. ಅದಾದಮೇಲೆ ಫಿಫ್ತು ಹುಬ್ಳೀಲಿ ಫ್ಯಾನ್ಸ್ ಮೀಟ್ ಇದೆ. ಅದಾದಮೇಲೆ ಸಿಕ್ಸ್ತು ಒಂದು ಪ್ರೀ ರಿಲೀಸ್ ಈವೆಂಟ್ ಇದೆ. ಆಮೇಲೆ 8th ಒಂದು ಬಾಂಬೆನಲ್ಲಿ ಒಂದು ಈವೆಂಟ್ ಇದೆ. ಸೊ ಇಷ್ಟು ಮುಗಿಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸರ್ ನಿನ್ನೆ ಅಷ್ಟೇ ಸೆನ್ಸರ್ ಆಗಿರೋಂಥದ್ದು UA ಖುಷಿ ವಿಚಾರ. ಸೊ ಏನೆಲ್ಲ ರಿಪೋರ್ಟ್ ಬಂತು ಅಂತ ಇಲ್ಲ. ಈಗ ಸೆನ್ಸಾರ್ ನೋಡಿದವರು ನಮಗೇನು ಹೇಳಲ್ಲ, ಅವ್ರು ಬೇರೆಯವ್ರಿಗೆ ಏನಾದ್ರು ಹೇಳಿದ್ರು. ಬಟ್ ಡೆಫಿನೆಟ್ಲಿ ಖುಷಿ ಪಟ್ಟಿದ್ರು. ಅಂದರೆ ಒಂದು UA ಆಗಿರೋದು ನಮ್ಗೆ ಸಂತೋಷ. ಯಾಕಂದರೆ ನಾವು ಎಲ್ಲ ವರ್ಗಕ್ಕೆ ಸಿನಿಮಾ ಮಾಡಿರ್ತೀವಿ. ಅದು ಸರ್ಟಿಫೈ ಆದಾಗ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಹಂತ ಇನ್ನೊಂದು ಹಂತ ಅದು. ಸೊ ಸರ್ಟಿಫಿಕೇಷನ್ ಮೇಲೆ ಎಲ್ಲ ನಿಂತಿರುತ್ತೆ. ಅದು UA ಖುಷಿ ತಂದಿದೆ. ಸೊ ಎಲ್ಲ ವರ್ಗದ ಜನಕ್ಕೆ ಸಿನಿಮಾ ಮಾಡ್ತಾರೆ. ತುಂಬ ಮುಖ್ಯವಾಗಿ CG ಅನ್ನೋ ವಿಚಾರ ಬಂದಾಗ ಸಿನಿಮಾದ ಕಂಪ್ಲೀಟ್ ಆಗಿದೆ ಏನಾದರೂ ಎಲ್ಲ ಮುಗಿದಿದೆ, ಕಂಪ್ಲೀಟ್ ಆಗಿದೆ. ಸರ್ ಇನ್ನೊಂದು ಭಾಳ ಪ್ರಶ್ನೆ ಸಾಕಷ್ಟು ಎದುರಾಯಿತು. ನಿರ್ದೇಶಕರು ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ ಮತ್ತು ಕ್ಯಾಮ್ರಾ ಬೇರೆ ಹಂತದಲ್ಲಿದೆ. ಚೆನ್ನಾಗಿರಲ್ಲ ಆಗಲಿ. ಅದು ಒಂದು ಹಂತ ಇದೆ. ಅದು ಮುಗಿದೋದ್ಮೇಲೆ ಬಹಿರಂಗವಾಗಿ ಅದು ಬರುತ್ತೆ. ಅದು ಮಾತಾಡೋದು. ಸರ್ ನೀವು ವೇದಿಕೆ ಮೇಲೆ ನೋವು ಅನಿಸ್ತಾರೆ. ನಿಮ್ಮ ಇಷ್ಟೊಂದೆಲ್ಲ ಕೋಟಿ ಹಾಕಿ ಒಂದು ಬಂಡವಾಳಕ್ಕೆ ಸಿನಿಮಾ ಮಾಡ್ತಿದ್ದಾರೆ ಅಂತಲೇ ಇಡೀ ಟೀಮು ಒಂದು ಮನೆ ಥರ ಕೆಲಸ ಮಾಡಿರುತ್ತೆ. ಸೊ ಈ ಥರದ್ದು ಒಬ್ಬ ನಿರ್ದೇಶಕರಾಗಿ ಈ ಥರದೊಂದು ಹಿಂದೇಟ್ ಆಗ್ತಾರೆ, ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಈಗ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ಗೆ ಮನುಷ್ಯ ರೆಡಿ ಇರಬೇಕಾಗುತ್ತೆ. ಗೊತ್ತಿರಲ್ಲ. ಸೊ ಕೆಲವು ವಿಷಯಗಳು, ಕೆಲವು ಸಂದರ್ಭಗಳು, ಕೆಲವು ಇದುಗಳು ನಾವು ವಿ ನೆವರ್ ಆ್ಯಂಟಿಸಿಪೇಟ್ ಇನ್ ಲೈಫ್ ಅಲ್ವಾ. ಸಮ್ಟೈಮ್ಸ್ ಆದಾಗ ಒಂದು ತಂಡ ಆಗಿ ಡಿಸಿಷನ್ ತೊಗೊಂಡ್ವಿ. ತಂಡದ ಡಿಸಿಷನ್. ಸರ್ ಇಡೀ ವರ್ಲ್ಡ್ ಗ್ಲೋಬಲ್ ಸಿನಿಮಾ ಅಂತ ಬರ್ತಾ ಇದೆ. 13 ಭಾಷೆಗಳ ಸಿನಿಮಾ ಆಗ್ತಿರುವಾಗ ಎಲ್ಲ ಎದುರು ನೋಡ್ತಾ ಇರ್ತಾರೆ. ನನಗೆ ಒಂದು ನಿಮಿಷ ಹಿಂದೆ ಬಂದ್ರ ಅಲ್ಲ ಏನು ಸಿಕ್ಕಲ್ಲ ಇಲ್ಲಿ ಏನೆಲ್ಲ ಮುಂದಕ್ಕೆ ಇಬ್ರು ಹೋಗಿ ನಿಂತಿದ್ದೀರ ಏನು ಪ್ರತಿಯೊಂದು ಜವಾಬ್ದಾರಿ ಒಬ್ಬ ಟೆಕ್ನಿಷಿಯನ್ ಜವಾಬ್ದಾರಿ ಏನು ಅವ್ರ ಜವಾಬ್ದಾರಿ ಅವ್ರು ಫುಲ್ಲು ತಳ್ಳಿಬಿಟ್ಟೆ ಕ್ಯಾಮ್ರಾ ಪ್ರಾಜೆಕ್ಟ್ ಬರುತ್ತೆ ಅನ್ನೋದು. ಸೊ ಅದರ ಪ್ರಕಾರ ಅದು ಆಗಿರೋದ್ರಿಂದ ಅನಿವಾರ್ಯವಾಗಿ ಅದು ಹೋಗಿ ಕ್ಯಾಮ್ರಾ ಏನು ತಗೊಳ್ಳೋ ಜೂಮ್ ಮಾಡ್ಕೊಳ್ಳಿ. ನಾವು ಕ್ಯಾಮ್ರಾ ಏನು ತಗೊಳ್ಳೋ ಜೂಮ್ ಮಾಡೋಕ್ಕೆ ಹಿಂದೆ ಬನ್ನಿ ಅಂದರೆ ಮುಂದೆ ಯಾಕೆ ಸುಮ್ಮನೆ ನೋಡಿ ಅವನಿಗೆ ಈ ಥರ ಎಲ್ಲ ಇರುವಾಗ ಒಬ್ಬ ನಿರ್ದೇಶಕ ಸ್ಟೇಜ್ನಲ್ಲಿ ಇರಲ್ಲ, ಬೇರೆ ಥರದ್ದು ಬೇರೆ ಮತ್ತೆ ಆ ಕಡೆ ತಳ್ತಾರದು ಎಲ್ಲಿ ಬಂತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.